ಬಸವಲಿಂಗಾಯ ನಮಃ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಎಲ್ಲ ಜಾತಿ ಜನಾಂಗ ಅಷ್ಟೇ ಅಲ್ಲ, ಎಲ್ಲ ಹೆಣ್ಣು ಮಕ್ಕಳ ಒಂದು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿ ಸಾಧನೆಯನ್ನು ಮಾಡಿರ್ತಕ್ಕಂತಹ ಒಬ್ಬ ಶ್ರೇಷ್ಠ ಪ್ರವಾದಿಯಾಗಿರ್ತಕ್ಕಂಥವರು. ಅಂತಹ ಬಸವಣ್ಣನವರ ಒಂದು 893ನೇಯ ಜಯಂತಿ ಕಾರ್ಯ ಇಂದು ವಿಶ್ವ ಕಲ್ಯಾಣ ಮಿಷನ್, ರಾಷ್ಟ್ರೀಯ ಬಸವದಳ ಹಾಗೂ ಬಸವ ಧರ್ಮ ಪೀಠದ ವತಿಯಿಂದ ಜರುಗಿದೆ. ಬಸವಣ್ಣನವರ ಈ ಒಂದು ಜಯಂತಿ ಕಾರ್ಯಕ್ರಮ ಜಗತ್ತಿನಾದ್ಯಂತ ಕೂಡ ನಡೀತಾ ಇದೆ. ಯಾಕೆ ಅಂತಂದರೆ ಅವರು ಒಂದು ಸಮಾಜಕ್ಕಾಗಲಿ, ಒಂದು ಧರ್ಮಕ್ಕಾಗಲಿ, ಒಂದು ಸಮುದಾಯಕ್ಕಾಗಿ ಮೀಸಲಾಗಿಲ್ಲ. ಅದು ಮಾನವ ಕುಲಕ್ಕೆ ಅಲ್ಲ, ಇಡೀ ವಿಶ್ವದ ಸಕಲ ಜೀವರಾಶಿಗಳಿಗೂ ಕೂಡ ಬಸವಣ್ಣನವರು ಬೇಕಾಗಿರ್ತಕ್ಕಂತಹ ವ್ಯಕ್ತಿ. ಅಂತಹ ಬಸವಣ್ಣನವರ ವಚನ ಸಾಹಿತ್ಯವನ್ನು ಮತ್ತು ಬಸವ ತತ್ವವನ್ನು ಪ್ರಚಾರ ಮತ್ತು ಪ್ರಸಾರವನ್ನು ಎಲ್ಲ ನಾಡಿನ ಜನತೆಗಳು ಮಾಡಬೇಕಾಗಿ ತಮ್ಮಲ್ಲಿ ಸೂಚಿಸ್ತಾ ಇದ್ದೀವಿ. ಅದೇ ರೀತಿಯಾಗಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿರ್ತಕ್ಕಂತಹ ಶ್ರೇಯಸ್ಸು ಕೂಡ ಬಸವಾದಿ ಶರಣರು ವಚನ ಸಾಹಿತ್ಯ ಮೂಲಕ ಉಳಿಸಿ ಬೆಳೆಸಿದ್ದಾರೆ. ಅಂಥ ಶ್ರೇಯಸ್ಸು ಕೂಡ ಬಸವಣ್ಣನವರಿಗೆ ಸಲ್ಲುತ್ತೆ. ಹಾಗಾಗಿ ಕನ್ನಡದಲ್ಲಿರ್ತಕ್ಕಂತಹ ಕನ್ನಡಿಗರ ಪ್ರತಿಯೊಬ್ಬರ ಆಸ್ತಿ ಬಸವಣ್ಣನವರು. ಅವರ ಒಂದು ವಚನ ಸಾಹಿತ್ಯ ಮತ್ತು ಅವರ ವಚನ ತತ್ವವನ್ನು ನೀವು ಎಲ್ಲರ ಸೇರಿ ಹೆಚ್ಚಿನ ಪ್ರಮಾಣದಲ್ಲಿ ಈ ಜಗತ್ತಿಗೆ ಪ್ರಚಾರ ಮಾಡೋಣ. ಯಾಕೆ ಅಂದರೆ ಜಗತ್ತಿನಲ್ಲಿ ಅಂಧಕಾರ, ಅಹಂಕಾರ ತುಂಬಿದೆ. ಆ ಕಾರಣದಿಂದ ಯುದ್ಧಗಳು ನಡೀತಾ ಇದೆ. ಆ ಎಲ್ಲ ಯುದ್ಧಕ್ಕೂ, ಎಲ್ಲ ಕಾರಣಕ್ಕೂ ಕೂಡ ಬಸವಣ್ಣನವರ ವಚನ ಸಾಹಿತ್ಯ ಒಂದೇ ಮೂಲ ಮದ್ದು ಅನ್ನುವಂತಹ ಮಾತನ್ನು ತಿಳಿದು ನಾವು ಸಮಾಜದಲ್ಲಿ ಶಾಂತಿ ಮತ್ತು ನೆಮ್ಮದಿಯನ್ನು ಪ್ರಚಾರ ಮಾಡಲಿಕ್ಕೆ, ಶಾಂತಿಯನ್ನು ನೆಮ್ಮದಿಯನ್ನು ನೆಲೆಗೊಳ್ಳಲಿಕ್ಕೆ ಪ್ರಯತ್ನವನ್ನು ಮಾಡೋಣ ಅಂತ ಹೇಳ್ತಾ, ಇಂದಿನ ಒಂದು 890ನೇ ಬಸವ ಜಯಂತಿ ನಿಮಿತ್ತ ನಾಡಿನ ಎಲ್ಲರಿಗೂ ಕೂಡ ಆಯುಷ್ಯ ಆರೋಗ್ಯ ಭಾಗ್ಯವನ್ನು ಸೃಷ್ಟಿಕರ್ತ ಲಿಂಗದೇವ ಬಸವಣ್ಣನವರು ಕರುಣಿಸಲಿ. ಅಷ್ಟೇ ಅಲ್ಲ, ರೈತರ ಮುಖದಲ್ಲಿ ಒಂದು ಹೊಸತನವನ್ನು ಬರಲಿ ಅನ್ನುವಂತಹ ಒಂದು ಸಂಕಲ್ಪದೊಡನೆ ಬಸವ ಜಯಂತಿಯ ಎಲ್ಲರಿಗೂ ಕೂಡ ಶುಭಾಶಯಗಳು. ಶರಣು ಶರಣಾರ್ಥಿ.